ವಯನಾಡ್ನಲ್ಲಿ ಈಗ ಹರಿತಾ ಇರತಕ್ಕಂಥದ್ದು ಕೇವಲ ಕಣ್ಣೀರಿನ ಹೊಳೆ. ಅದು ಬಿಟ್ರೆ ಪ್ರವಾಹ ಬಂದು ಹೋಗಾಗಿದೆ. ಈಗ ಹರಿತಾ ಇರುವಂಥದ್ದು ಮಾನವತೆಯ ಪ್ರವಾಹ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ, ಮಾನವತೆಯ ಪ್ರವಾಹ ಅಂತ ಯಾಕೆ ಹೇಳ್ತಾ ಇದ್ದೀನಿ ನೋಡಿ. ಮನುಷ್ಯನ ಆಂತರ್ಯದಲ್ಲೇ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ 30 ಜನರನ್ನ ಸಂರಕ್ಷಣೆ ಮಾಡ್ತಾನ್ರಿ. ಪಾಪ ಆತ ಕೂಲಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ 30 ಜನರನ್ನ ಸಂರಕ್ಷಣೆ ಮಾಡಿ ತಾನು ಪ್ರಾಣ ಕಳ್ಕೊಂಡ್ಬಿಡ್ತಾನೆ. ಎಂಥ ದುರಂತದ ಕಥೆ ಇದು. ಇಂಥ ನೂರಾರು ಮನಕಲಕುವ ಸ್ಟೋರಿಗಳು ವಯನಾಡ್ನಿಂದ ನಿಮ್ಗೋಸ್ಕರ ರಿಪಬ್ಲಿಕ್ ಕನ್ನಡ ತರ್ತಾ ಇದೆ ನೋಡಿ. ವಯನಾಡಿನಲ್ಲಿ ನಡೆದ ಘನಘೋರ ದುರಂತ 10 ಹಲವು ಕಣ್ಣೀರ ಕಥೆಗಳಿಗೆ ಸಾಕ್ಷಿಯಾಗ್ತಾ ಇದೆ. ಗುಡ್ಡ ಕುಸಿದು ಕೆಸರು ಕಟ್ಟಡಗಳ ಅವಶೇಷಗಳ ನಡುವೆ ಸಿಲುಕಿದವರ ಸಂಕಷ್ಟಕ್ಕೆ ಮಿಡಿದವರು ಹಲವರು. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಸೇನೆ ಸೇರಿದಂತೆ 10 ಸಂಸ್ಥೆಗಳು, ಸಂಘಟನೆಗಳ ಸದಸ್ಯರು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ರೀತಿ ಸಂತ್ರಸ್ತರ ನೆರವಿಗೆ ಧಾವಿಸಿದವರು ಸ್ಥಳೀಯ ನಿವಾಸಿ ಕೂಲಿ ಕೆಲಸಗಾರ ಪ್ರಜೀಶ್. ಜುಲೈ 28ರ ಮುಂಜಾನೆ ಕುಸಿದ ಗುಡ್ಡದ ಅಡಿಯಲ್ಲಿ ಸಿಲುಕಿದವರ ಬಚಾವ್ ಮಾಡುವುದಕ್ಕೆ ಮಿಡಿದವರು. ತಮ್ಮ ಜೀವದ ಹಂಗನ್ನ ತೊರೆದು 30 ಮಂದಿಯ ಜೀವ ಉಳಿಸಿದ್ರು. ಆದರೆ ಅವರ ಪಾಲಿಗೆ ಎರಗಿದ್ದೇ ಘನಘೋರ ಸಾವು. ದೇವದೂತನಾಗಿ ಬಂದವನಿಂದ 30 ಮಂದಿಯ ರಕ್ಷಣೆ. ಪ್ರಜೀಶ್ ಮೇಲೆ ದೇವರಿಗೂ ಮೂಡಲಿಲ್ಲ ಕರುಣೆ. ಇಷ್ಟೆಲ್ಲ ಪುಣ್ಯ ಕಾರ್ಯ ಮಾಡಿದ್ದ ಪ್ರಜೀಶ್ ಚೂರಲ್ ಮಲೈನಲ್ಲಿ ನದಿ ದಾಟ್ತಾ ಇದ್ದಾಗ ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಆ ಭಾಗದಲ್ಲಿದ್ದ ಸೇತುವೆ ಸಂಪೂರ್ಣ ನಾಮಾವಶೇಷವಾದ ಕಾರಣ ನದಿಯ ನೀರಿಗೆ ಇಳಿದು ದಾಟ್ತಾ ಇದ್ರು. ಎಲ್ಲರೂ ದುಃಖದ ಮಡುವಿನಲ್ಲಿದ್ದಾಗ ಈ ಪುಣ್ಯಾತ್ಮನನ್ನ ರಕ್ಷಣೆ ಮಾಡುವುದಕ್ಕೆ ಯಾರೂ ಇರಲಿಲ್ಲ. ತಮ್ಮ ಜೀವಕ್ಕಿಂತ ಬೇರೆಯವರದ್ದೇ ಜೀವ ಮುಖ್ಯ ಅಂತ ಶ್ರಮಿಸಿದ ನಿಸ್ವಾರ್ಥಿ ಪ್ರಜೀಶ್. ಮಾನವೀಯತೆಯ ಉತ್ತುಂಗವನ್ನ ಪ್ರದರ್ಶಿಸಿದ ದೇವರ ನಾಡಿನ ಆತನ ಮೇಲೆ ದೇವರಿಗೂ ಕರುಣೆ ಬರಲಿಲ್ಲ ಅನ್ನೋದು ಎಂಥ ವಿಪರ್ಯಾಸ ಅಲ್ವಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ವಯನಾಡಿನ ಸುದ್ದಿಗಳನ್ನ ನಿಮ್ಗೆ ನೇರವಾಗಿ ನಮ್ಮ ಪ್ರತಿನಿಧಿಗಳು, ನನ್ನ ಸಹೋದ್ಯೋಗಿಗಳು 3 ಜನ ಹೋಗಿದ್ದಾರೆ. ಗಾಳಿ, ಮಳೆ, ಚಳಿ ಯಾವುದನ್ನು ಲೆಕ್ಕಿಸದೆ ಅವ್ರು ತರ್ತಾ ಇದ್ದಾರೆ. ಜವಾಬ್ದಾರಿಯುತವಾದ ಪತ್ರಿಕೋದ್ಯಮವನ್ನ ಆರ್ ಕನ್ನಡ ಮಾಡ್ತಾ ಇದೆ. ಯಾಕಂತಂದ್ರೆ ಬರೀ ಏಜೆನ್ಸಿ ವಿಜುವಲ್ಸ್ ಅಷ್ಟೇ ಅಲ್ಲ, ನಮ್ಮ ಪ್ರತಿನಿಧಿಗಳು ಅಲ್ಲಿ ಹೋಗಿ ಪ್ರತಿಯೊಂದು ಸುದ್ದಿಯನ್ನ ಹೆಕ್ಕಿ ನಿಮಗೋಸ್ಕರ ತರ್ತಾ ಇದ್ದಾರೆ. ನಾವು ಪಾಠ ಕಲಿಯೋದು ಬಹಳ ಇದೆ ಇದರಿಂದ. ನಮ್ಮ ರಾಜ್ಯದಲ್ಲೂ ನಾವು ಈ ತರ ಆಗದೆ ಇರೋ ಹಾಗೆ. ಪಾಪ ನಮ್ಮ ಪ್ರತಿನಿಧಿಗಳು ನೀವು ಹೇಗೆ ಉಡ್ರಿ ತಿನ್ರಿ ಅಂತ ಅವ್ರು ನಾವು ಯಾರು ಕೇಳಿಲ್ಲ. ಆದ್ರೂ ಕೂಡ ಒಂದೇ ಒಂದು ಕ್ಷಣ ಬಿಡದಿರೋ ಹಾಗೆ ಅಲ್ಲಿಂದ ನೇರ ವರದಿಗಳನ್ನ ಕೊಟ್ಟಿದ್ದಾರೆ. ಏನೆಲ್ಲ ಕೊಟ್ಟಿದ್ದಾರೆ ನೋಡಿ. ಪ್ರಾಕೃತಿಕ ವಿಕೋಪಕ್ಕೆ ದೇವರ ನಾಡು ಗಡಗಡ. ಘಟನಾ ಸ್ಥಳದಿಂದ ಆರ್ ಕನ್ನಡದಲ್ಲಿ ಲೈವ್ ರಿಪೋರ್ಟ್. ದೇವರ ನಾಡು ಸಾವಿನ ಬೀಡಾಗಿ ಬದಲಾಗಿದೆ. ಎಲ್ಲೆಂದರಲ್ಲಿ ಸಿಕ್ಕುತ್ತಿರುವ ಶವಗಳು, ನಾಮಾವಶೇಷವೇ ಇಲ್ಲದಂತಾಗಿರುವ ಗ್ರಾಮಗಳು, ಮತ್ತೊಂದೆಡೆ ನಿರಂತರವಾಗಿ ನಡೆಯುತ್ತಿರುವ ರಕ್ಷಣಾ ಕಾರ್ಯಾಚರಣೆ. ಅಲ್ಲೇ ಗಾಳಿ ಮಳೆಯನ್ನ ಲೆಕ್ಕಿಸದೆ ಪ್ರತ್ಯಕ್ಷ ವರದಿ ನೀಡುತ್ತಿರುವ ನಿಮ್ಮ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳು. ಎಸ್, ಸತತ 4 ದಿನಗಳಿಂದ ಗಾಳಿ ಮಳೆ ಲೆಕ್ಕಿಸದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಲೈವ್ ರಿಪೋರ್ಟ್ ನೀಡ್ತಾ ಇದೆ. ಪ್ರವಾಹಕ್ಕೆ ಚುರಲ್ ಮಲೈನಲ್ಲಿ ಸೇತುವೆ ಕೊಚ್ಚಿ ಹೋಗಿತ್ತು. ಆದರೆ ಸೇನೆ ಕೇವಲ 24 ಗಂಟೆಯಲ್ಲಿ ತಾತ್ಕಾಲಿಕ ಸೇವೆ ನಿರ್ಮಿಸಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದಾರೆ. ಈ ಸೇತುವೆ ಮೇಲೆ ನಿಂತು ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ವಿನೋದ್ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಈ ಒಂದು ಬ್ರಿಡ್ಜ್ 24 ಟನ್ ತೂಕ ಇರುವಂತಹ ವಾಹನಗಳು ಓಡಾಡಬಹುದು. ಅಂದರೆ ಟ್ರಕ್ಗಳಿರ್ಬೋದು, ಆಂಬ್ಯುಲೆನ್ಸ್ಗಳಿರ್ಬೋದು, ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ಹೋಗೋದಕ್ಕೆ ಈಗಾಗಲೇ ಈ ಒಂದು ಬ್ರಿಡ್ಜ್ ತಯಾರಿ ಮಾಡಿದ್ದಾರೆ. ಯಾಕಂದರೆ ಮೊಂಡಕಾಯಿ ಗ್ರಾಮ ಎಲ್ಲಿದೆ, ಚೂರಲ್ಮಲೈ ಗ್ರಾಮ ಎಲ್ಲಿದೆ, ಆ ಎಲ್ಲ ಗ್ರಾಮಗಳಲ್ಲಿ ಈಗ ಸಿಗುವಂತಹ ಮೃತದೇಹಗಳನ್ನು ತೆಗೆದುಕೊಂಡು ಬರೋದಕ್ಕೆ
ಸಾಕಷ್ಟು ಸಹಾಯ ಆಗಬೇಕು ಅಂತೇಳಿ ಈ ಬ್ರಿಡ್ಜ್ನ ಅವಶ್ಯಕತೆ ಬಹಳ ಪ್ರಾಮುಖ್ಯತೆ ಇತ್ತು. ವಯನಾಡಿನಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾದವರಿಗೆ ಯುವಕರ ತಂಡ ಊಟದ ವ್ಯವಸ್ಥೆಯನ್ನ ಮಾಡ್ತಿದೆ. ಕೇರಳದಲ್ಲಿರುವ ಕನ್ನಡಿಗರ ತಂಡ ಮಾನವೀಯ ಕಾರ್ಯದಲ್ಲಿ ತೊಡಗಿದೆ. ಅವರ ಜೊತೆ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ರಂಜಿತ್ ಜೊತೆ ಮಾತನಾಡಿದ್ದು ಅವರು ಹೇಳಿದ್ದು ಹೀಗೆ. ನೀವು ಫುಡ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ವಾಲಂಟಿಯರ್ಸು ಇದೆ, ಸೇನಾ ಇದೆ, ನಮ್ಮದು ಜೀಪ್ ಡ್ರೈವರ್ಸ್ ಇದೆ, ಅದು ಆಂಬ್ಯುಲೆನ್ಸ್ ಡ್ರೈವರ್ಸ್ ಇದೆ, ಆಮೇಲೆ ಒಂದು ವಿಲೇಜ್ ಇದೆ. ಅಲ್ಲಿ ಆ ಥರ ವಿಲೇಜ್ ಅವ್ರಿಗೆ ಮನೆಯನ್ನು ಹೋಗೋದಾಗಲ್ಲ, ಅವ್ರಿಗೆ ಕೊಡ್ತಾ ಇರೋದು. ಅವು ನಮ್ಮದು ಅವರು 150 ಜನ ಇದೆ, ಅವ್ರಿಗೆ ದಿನ ಕೊಡ್ತಿರೋದು. ಅವರು ನಾವು ಮಾಡಿದೆ, ನಾವು ಆ ಥರ ಅವ್ರಿಗೆ ದಿನ ಕೊಡ್ತಾರೆ ಅಂದರೆ ನಾವು ಪ್ರಾಮಿಸ್ ಮಾಡಿದೆ ಅವ್ರಿಗೂ. ಅದಕ್ಕೂ ಇನ್ನು ಮುಂಡಕೈನಿಂದ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ನಾಗೇಂದ್ರ ಬಾಬು ಕೂಡ ಲೈವ್ ರಿಪೋರ್ಟ್ ಅನ್ನು ನೀಡಿದ್ದಾರೆ. ಅಲ್ಲಿನ ಸ್ಥಿತಿಗತಿ ಬಗ್ಗೆ ವಿವರಿಸಿದ್ದಾರೆ. ಸ್ಥಳೀಯರು ಸ್ವಯಂ ಪ್ರೇರಿತರಾಗಿ ಆಗಮಿಸಿ, ಒಂದು ತಂಡೋಪತಂಡವಾಗಿ ಆಗಮಿಸಿ ಈ ಒಂದು ರಕ್ಷಣಾ ಕಾರ್ಯಾಚರಣೆಗೆ ಅವರು ಕೂಡ ಸಹಾಯವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಸಿಲುಕಿಕೊಂಡಿರುವಂತವರನ್ನ ರಕ್ಷಣೆ ಮಾಡುವಂತ ಕೆಲಸದಲ್ಲಿ ತೊಡಗಿದ್ದಾರೆ. ಅವರ ಕೈಯಿಂದ ಏನ್ ಸಹಾಯ ಆಗಬೇಕೋ ಆ ಎಲ್ಲಾ ಸಹಾಯವನ್ನ ಕೂಡ ಪೊಲೀಸರೊಟ್ಟಿಗೆ, ರಕ್ಷಣಾ ಪಡೆಗಳ ಒಟ್ಟಿಗೆ ಇವತ್ತು ಸಹಾಯವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಟ್ಟಾರೆ ದೇವರ ನಾಡಿನ ಸ್ಥಿತಿ ಇದೀಗ ಆ ದೇವರಿಗೆ ಪ್ರೀತಿ ಎನ್ನುವಂತಾಗಿರೋದು ಮಾತ್ರ ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಯನಾಡ್ನಲ್ಲಿ ಈಗ ಹರಿತಾ ಇರತಕ್ಕಂಥದ್ದು ಕೇವಲ ಕಣ್ಣೀರಿನ ಹೊಳೆ. ಅದು ಬಿಟ್ರೆ ಪ್ರವಾಹ ಬಂದು ಹೋಗಾಗಿದೆ. ಈಗ ಹರಿತಾ ಇರುವಂಥದ್ದು ಮಾನವತೆಯ ಪ್ರವಾಹ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ, ಮಾನವತೆಯ ಪ್ರವಾಹ ಅಂತ ಯಾಕೆ ಹೇಳ್ತಾ ಇದ್ದೀನಿ ನೋಡಿ. ಮನುಷ್ಯನ ಆಂತರ್ಯದಲ್ಲೇ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ 30 ಜನರನ್ನ ಸಂರಕ್ಷಣೆ ಮಾಡ್ತಾನ್ರಿ. ಪಾಪ ಆತ ಕೂಲಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ 30 ಜನರನ್ನ ಸಂರಕ್ಷಣೆ ಮಾಡಿ ತಾನು ಪ್ರಾಣ ಕಳ್ಕೊಂಡ್ಬಿಡ್ತಾನೆ. ಎಂಥ ದುರಂತದ ಕಥೆ ಇದು. ಇಂಥ ನೂರಾರು ಮನಕಲಕುವ ಸ್ಟೋರಿಗಳು ವಯನಾಡ್ನಿಂದ ನಿಮ್ಗೋಸ್ಕರ ರಿಪಬ್ಲಿಕ್ ಕನ್ನಡ ತರ್ತಾ ಇದೆ ನೋಡಿ. ವಯನಾಡಿನಲ್ಲಿ ನಡೆದ ಘನಘೋರ ದುರಂತ 10 ಹಲವು ಕಣ್ಣೀರ ಕಥೆಗಳಿಗೆ ಸಾಕ್ಷಿಯಾಗ್ತಾ ಇದೆ. ಗುಡ್ಡ ಕುಸಿದು ಕೆಸರು ಕಟ್ಟಡಗಳ ಅವಶೇಷಗಳ ನಡುವೆ ಸಿಲುಕಿದವರ ಸಂಕಷ್ಟಕ್ಕೆ ಮಿಡಿದವರು ಹಲವರು. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಸೇನೆ ಸೇರಿದಂತೆ 10 ಸಂಸ್ಥೆಗಳು, ಸಂಘಟನೆಗಳ ಸದಸ್ಯರು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ರೀತಿ ಸಂತ್ರಸ್ತರ ನೆರವಿಗೆ ಧಾವಿಸಿದವರು ಸ್ಥಳೀಯ ನಿವಾಸಿ ಕೂಲಿ ಕೆಲಸಗಾರ ಪ್ರಜೀಶ್. ಜುಲೈ 28ರ ಮುಂಜಾನೆ ಕುಸಿದ ಗುಡ್ಡದ ಅಡಿಯಲ್ಲಿ ಸಿಲುಕಿದವರ ಬಚಾವ್ ಮಾಡುವುದಕ್ಕೆ ಮಿಡಿದವರು. ತಮ್ಮ ಜೀವದ ಹಂಗನ್ನ ತೊರೆದು 30 ಮಂದಿಯ ಜೀವ ಉಳಿಸಿದ್ರು. ಆದರೆ ಅವರ ಪಾಲಿಗೆ ಎರಗಿದ್ದೇ ಘನಘೋರ ಸಾವು. ದೇವದೂತನಾಗಿ ಬಂದವನಿಂದ 30 ಮಂದಿಯ ರಕ್ಷಣೆ. ಪ್ರಜೀಶ್ ಮೇಲೆ ದೇವರಿಗೂ ಮೂಡಲಿಲ್ಲ ಕರುಣೆ. ಇಷ್ಟೆಲ್ಲ ಪುಣ್ಯ ಕಾರ್ಯ ಮಾಡಿದ್ದ ಪ್ರಜೀಶ್ ಚೂರಲ್ ಮಲೈನಲ್ಲಿ ನದಿ ದಾಟ್ತಾ ಇದ್ದಾಗ ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಆ ಭಾಗದಲ್ಲಿದ್ದ ಸೇತುವೆ ಸಂಪೂರ್ಣ ನಾಮಾವಶೇಷವಾದ ಕಾರಣ ನದಿಯ ನೀರಿಗೆ ಇಳಿದು ದಾಟ್ತಾ ಇದ್ರು. ಎಲ್ಲರೂ ದುಃಖದ ಮಡುವಿನಲ್ಲಿದ್ದಾಗ ಈ ಪುಣ್ಯಾತ್ಮನನ್ನ ರಕ್ಷಣೆ ಮಾಡುವುದಕ್ಕೆ ಯಾರೂ ಇರಲಿಲ್ಲ. ತಮ್ಮ ಜೀವಕ್ಕಿಂತ ಬೇರೆಯವರದ್ದೇ ಜೀವ ಮುಖ್ಯ ಅಂತ ಶ್ರಮಿಸಿದ ನಿಸ್ವಾರ್ಥಿ ಪ್ರಜೀಶ್. ಮಾನವೀಯತೆಯ ಉತ್ತುಂಗವನ್ನ ಪ್ರದರ್ಶಿಸಿದ ದೇವರ ನಾಡಿನ ಆತನ ಮೇಲೆ ದೇವರಿಗೂ ಕರುಣೆ ಬರಲಿಲ್ಲ ಅನ್ನೋದು ಎಂಥ ವಿಪರ್ಯಾಸ ಅಲ್ವಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ವಯನಾಡಿನ ಸುದ್ದಿಗಳನ್ನ ನಿಮ್ಗೆ ನೇರವಾಗಿ ನಮ್ಮ ಪ್ರತಿನಿಧಿಗಳು, ನನ್ನ ಸಹೋದ್ಯೋಗಿಗಳು 3 ಜನ ಹೋಗಿದ್ದಾರೆ. ಗಾಳಿ, ಮಳೆ, ಚಳಿ ಯಾವುದನ್ನು ಲೆಕ್ಕಿಸದೆ ಅವ್ರು ತರ್ತಾ ಇದ್ದಾರೆ. ಜವಾಬ್ದಾರಿಯುತವಾದ ಪತ್ರಿಕೋದ್ಯಮವನ್ನ ಆರ್ ಕನ್ನಡ ಮಾಡ್ತಾ ಇದೆ. ಯಾಕಂತಂದ್ರೆ ಬರೀ ಏಜೆನ್ಸಿ ವಿಜುವಲ್ಸ್ ಅಷ್ಟೇ ಅಲ್ಲ, ನಮ್ಮ ಪ್ರತಿನಿಧಿಗಳು ಅಲ್ಲಿ ಹೋಗಿ ಪ್ರತಿಯೊಂದು ಸುದ್ದಿಯನ್ನ ಹೆಕ್ಕಿ ನಿಮಗೋಸ್ಕರ ತರ್ತಾ ಇದ್ದಾರೆ. ನಾವು ಪಾಠ ಕಲಿಯೋದು ಬಹಳ ಇದೆ ಇದರಿಂದ. ನಮ್ಮ ರಾಜ್ಯದಲ್ಲೂ ನಾವು ಈ ತರ ಆಗದೆ ಇರೋ ಹಾಗೆ. ಪಾಪ ನಮ್ಮ ಪ್ರತಿನಿಧಿಗಳು ನೀವು ಹೇಗೆ ಉಂಡ್ರಿ ತಿಂಡ್ರಿ ಅಂತ ಅವ್ರು ನಾವು ಯಾರು ಕೇಳಿಲ್ಲ. ಆದ್ರೂ ಕೂಡ ಒಂದೇ ಒಂದು ಕ್ಷಣ ಬಿಡದಿರೋ ಹಾಗೆ ಅಲ್ಲಿಂದ ನೇರ ವರದಿಗಳನ್ನ ಕೊಟ್ಟಿದ್ದಾರೆ. ಏನೆಲ್ಲ ಕೊಟ್ಟಿದ್ದಾರೆ ನೋಡಿ. ಪ್ರಾಕೃತಿಕ ವಿಕೋಪಕ್ಕೆ ದೇವರ ನಾಡು ಗಡಗಡ. ಘಟನಾ ಸ್ಥಳದಿಂದ ಆರ್ ಕನ್ನಡದಲ್ಲಿ ಲೈವ್ ರಿಪೋರ್ಟ್. ದೇವರ ನಾಡು ಸಾವಿನ ಬೀಡಾಗಿ ಬದಲಾಗಿದೆ.
ಎಲ್ಲೆಂದರಲ್ಲಿ ಸಿಕ್ಕುತ್ತಿರುವ ಶವಗಳು, ನಾಮವಶೇಷವೇ ಇಲ್ಲದಂತಾಗಿರುವ ಗ್ರಾಮಗಳು, ಮತ್ತೊಂದೆಡೆ ನಿರಂತರವಾಗಿ ನಡೆಯುತ್ತಿರುವ ರಕ್ಷಣಾ ಕಾರ್ಯಾಚರಣೆ. ಅಲ್ಲೇ ಗಾಳಿ ಮಳೆಯನ್ನ ಲೆಕ್ಕಿಸದೆ ಪ್ರತ್ಯಕ್ಷ ವರದಿ ನೀಡುತ್ತಿರುವ ನಿಮ್ಮ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳು. ಎಸ್, ಸತತ 4 ದಿನಗಳಿಂದ ಗಾಳಿ ಮಳೆ ಲೆಕ್ಕಿಸದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಲೈವ್ ರಿಪೋರ್ಟ್ ನೀಡ್ತಾ ಇದೆ. ಪ್ರವಾಹಕ್ಕೆ ಚುರಲ್ ಮಲೈನಲ್ಲಿ ಸೇತುವೆ ಕೊಚ್ಚಿ ಹೋಗಿತ್ತು. ಆದರೆ ಸೇನೆ ಕೇವಲ 24 ಗಂಟೆಯಲ್ಲಿ ತಾತ್ಕಾಲಿಕ ಸೇವೆ ನಿರ್ಮಿಸಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದಾರೆ. ಈ ಸೇತುವೆ ಮೇಲೆ ನಿಂತು ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ವಿನೋದ್ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಈ ಒಂದು ಬ್ರಿಡ್ಜ್ನಲ್ಲಿ 24 ಟನ್ ತೂಕ ಇರುವಂತಹ ವಾಹನಗಳು ಓಡಾಡಬಹುದು. ಅಂದರೆ ಟ್ರಕ್ಗಳಿರ್ಬೋದು, ಆಂಬ್ಯುಲೆನ್ಸ್ಗಳಿರ್ಬೋದು, ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ಹೋಗೋದಕ್ಕೆ ಈಗಾಗಲೇ ಈ ಒಂದು ಬ್ರಿಡ್ಜ್ನ ತಯಾರಿ ಮಾಡಿದ್ದಾರೆ. ಯಾಕಂದರೆ ಮೊಂಡಕಾಯಿ ಗ್ರಾಮ ಎಲ್ಲಿದೆ, ಚೂರಲ್ಮಲೆ ಗ್ರಾಮ ಎಲ್ಲಿದೆ, ಆ ಎಲ್ಲ ಗ್ರಾಮಗಳಲ್ಲಿ ಈಗ ಸಿಗುವಂತಹ ಮೃತದೇಹಗಳನ್ನು ತೆಗೆದುಕೊಂಡು ಬರೋದಕ್ಕೆ ಸಾಕಷ್ಟು ಸಹಾಯ ಆಗಬೇಕು ಅಂತೇಳಿ ಈ ಬ್ರಿಡ್ಜ್ನ ಅವಶ್ಯಕತೆ ಬಹಳ ಪ್ರಾಮುಖ್ಯತೆ ಇತ್ತು. ವಯನಾಡಿನಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾದವರಿಗೆ ಯುವಕರ ತಂಡ ಊಟದ ವ್ಯವಸ್ಥೆಯನ್ನ ಮಾಡ್ತಿದೆ. ಕೇರಳದಲ್ಲಿರುವ ಕನ್ನಡಿಗರ ತಂಡ ಮಾನವೀಯ ಕಾರ್ಯದಲ್ಲಿ ತೊಡಗಿದೆ. ಅವರ ಜೊತೆ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ರಂಜಿತ್ ಜೊತೆ ಮಾತನಾಡಿದ್ದು ಅವರು ಹೇಳಿದ್ದು ಹೀಗೆ. ನೀವು ಫುಡ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ವಾಲಂಟಿಯರ್ಸು ಇದೆ, ಸೇನಾ ಇದೆ, ನಮ್ಮದು ಜೀಪ್ ಡ್ರೈವರ್ಸ್ ಇದೆ, ಅದು ಆಂಬ್ಯುಲೆನ್ಸ್ ಡ್ರೈವರ್ಸ್ ಇದೆ. ಆಮೇಲೆ ಒಂದು ವಿಲೇಜ್ ಇದೆ, ಅಲ್ಲಿ ಆ ಥರ ವಿಲೇಜ್ ಅವ್ರಿಗೆ ಮನೆಯನ್ನು ಹೋಗೋದಾಗಲ್ಲ, ಅವ್ರಿಗೆ ಕೊಡ್ತಾ ಇರೋದು. ಅವು ನಮ್ಮದು ಅವರು 150 ಜನ ಇದೆ, ಅವ್ರಿಗೆ ದಿನ ಕೊಡ್ತಿರೋದು. ಅವರು ನಾವು ಮಾಡಿದೆ, ನಾವು ಆ ಥರ ಅವ್ರಿಗೆ ದಿನ ಕೊಡ್ತಿರೋದು ಅಂದರೆ ನಾವು ಪ್ರಾಮಿಸ್ ಮಾಡಿದೆ ಅವ್ರಿಗೂ. ಅದಕ್ಕೆ ಇನ್ನು ಮುಂಡಕೈನಿಂದ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ನಾಗೇಂದ್ರ ಬಾಬು ಕೂಡ ಲೈವ್ ರಿಪೋರ್ಟ್ ಅನ್ನು ನೀಡಿದ್ದಾರೆ. ಅಲ್ಲಿನ ಸ್ಥಿತಿಗತಿ ಬಗ್ಗೆ ವಿವರಿಸಿದ್ದಾರೆ. ಸ್ಥಳೀಯರು ಸ್ವಯಂ ಪ್ರೇರಿತರಾಗಿ ಆಗಮಿಸಿ ಒಂದು ತಂಡೋಪತಂಡವಾಗಿ ಆಗಮಿಸಿ ಈ ಒಂದು ರಕ್ಷಣಾ ಕಾರ್ಯಾಚರಣೆಗೆ ಅವರು ಕೂಡ ಸಹಾಯವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಸಿಲುಕಿಕೊಂಡಿರುವಂತವರನ್ನ ರಕ್ಷಣೆ ಮಾಡುವಂತ ಕೆಲಸದಲ್ಲಿ ತೊಡಗಿದ್ದಾರೆ. ಅವರ ಕೈಯಿಂದ ಏನ್ ಸಹಾಯ ಆಗಬೇಕೋ ಆ ಎಲ್ಲಾ ಸಹಾಯವನ್ನ ಕೂಡ ಪೊಲೀಸರೊಟ್ಟಿಗೆ, ರಕ್ಷಣಾ ಪಡೆಗಳ ಒಟ್ಟಿಗೆ ಇವತ್ತು ಸಹಾಯವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಟ್ಟಾರೆ ದೇವರ ನಾಡಿನ ಸ್ಥಿತಿ ಇದೀಗ ಆ ದೇವರಿಗೆ ಪ್ರೀತಿ ಎನ್ನುವಂತಾಗಿರೋದು ಮಾತ್ರ ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.